ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮ್ಮೆಲ್ಲರ ಜೀವನದಲ್ಲಿ ತಮ್ಮ ಎಲ್ಲ ಪರಿವಾರಕ್ಕೂ ಸುಖ ಸಂತೋಷ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಯೂನಿವರ್ಸ್ ರೀಡಿಂಗ್ ಏನಿದೆ ಅನ್ನೋದು ಸ್ವಲ್ಪ ನೋಡ್ಕೊಂಡು ಬರೋಣ. ಇವತ್ತು ಸಾಕಷ್ಟು ಪಾಸಿಟಿವ್ ಕಾರ್ಡ್ಗಳೇ ಬಂದಿವೆ. ನಿಮ್ಮ ಜೀವನದಲ್ಲಿ ಒಂದು ಶುಭ ಸೂಚನೆ ಹಾಗೆ ಒಂದು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭ. ಯಾವುದೋ ಒಂದು ಕೆಲಸದಲ್ಲಿ ಯಶಸ್ಸು, ಆಮೇಲೆ ನಿಮ್ಮಲ್ಲಿ ಒಂದು ಮನೋಭಾವ, ದಾನ ಧರ್ಮವನ್ನು ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಇವತ್ತು ಕಾಣ್ತಾ ಇದೆ. ಹಾಗೆ ಒಂದು ದೂರದೃಷ್ಟಿ, ಇನ್ನೂ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕನ್ನುವಂಥ ಒಂದು ದೂರದೃಷ್ಟಿಯನ್ನು ಕೂಡ ಇವತ್ತು ನೀವು ಇಟ್ಕೊಂಡಿದ್ದೀರಿ. ಅದೇ ರೀತಿ ಯೂನಿವರ್ಸ್ ಕೂಡ ನಿಮ್ಮ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಸಾಕಷ್ಟು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಹಾಗೆ ಕೆಲವರು ವಾಹನವನ್ನು ತೆಗೆದುಕೊಳ್ಳುವ ಯೋಚನೆಯಲ್ಲಿದ್ದೀರಿ. ಅನಂತರ ಕೆಲವೊಂದಷ್ಟು ವ್ಯವಹಾರದಲ್ಲಿ ಹೊಸ ಒಂದು ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಚನೆಯಲ್ಲಿದ್ದೀರಿ. ಹಾಗೆ ಇವತ್ತು ಒಂದು ವಿಶೇಷವಾದ ಸೂಚನೆಯನ್ನು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ. ನೀವು ಸ್ವಭಾವತಃ ತುಂಬ ಮೃದು ಸ್ವಭಾವದವರು. ಯಾವ ರೀತಿ ಮೃದು ಸ್ವಭಾವ ಅಂತಂತಂದ್ರೆ, ಯಾರಾದರೂ ನಿಮ್ಮ ಮುಂದೆ ಕಣ್ಣೀರು ಹಾಕಿಬಿಟ್ರೆ ನೀವು ಕರಗಿಬಿಡ್ತೀರಿ. ಇದು ನಿಮ್ಮ ಜೀವನದಲ್ಲಿ ಒಂದು ಸಲ ಎರಡು ಸಲ ಅಲ್ಲ, ಸಾಕಷ್ಟು ಸಲ ಈ ರೀತಿ ಆಗಿದೆ. ಆದ್ರೆ ಅದ ನಿಮಗೆ ಮುಂದಿನ ದಿನಗಳಾಗ ತೊಂದರೆ ಆಗ್ಬೋದು ಅನ್ನುವಂಥ ಒಂದು ಸೂಚನೆಯನ್ನು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ. ಯಾಕಂದರೆ ಪ್ರತಿ ಕಣ್ಣೀರು ನಿಜವಾದ ಕಣ್ಣೀರು ಆಗಿರೋದಿಲ್ಲ. ಕೆಲವೊಂದಷ್ಟು ಕಣ್ಣೀರು ಮೊಸಳೆ ಕಣ್ಣೀರು ಕೂಡ ಆಗಿರ್ತಾವೆ. ಅದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ಅದು ಸ್ವಲ್ಪ ಕುಲಂಕಷವಾಗಿ ಅದನ್ನು ಯೋಚನೆ ಮಾಡಿ, ಯಾರೋ ಕಣ್ಣೀರು ಹಾಕಿದ್ದೀರ ಅಂತಂದ್ರೆ ನೀವು ಏನು ಮಾಡ್ತೀರಿಪ್ಪ ಅಂತಂದ್ರೆ, ನಿಮ್ಮ ಜೀವನವನ್ನು ಬದಿಗಿಟ್ಟು ಅವ್ರ ಸಹಾಯಕ್ಕೆ ನಿಂದಿರ್ತೀವಿ. ಇದು ಒಳ್ಳೆಯ ಒಂದು ಗುಣ, ಒಪ್ಪುವಂಥದ್ದೇ. ಆದರೆ ಅದು ನಿಮ್ಮನ್ನವರು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಆಗಬಾರ್ದು. ಅದಕ್ಕೆ ಇಲ್ಲಿ ಆ ರೀತಿ ಮೊಸಳೆ ಕಣ್ಣೀರು ಹಾಕಿ ನಿಮ್ಮಿಂದ ಉಪಯೋಗ ತೊಗೊಂಡು ಅವ್ರ ಮುಂದೆ ಹೋಗಿ ಕಣ್ಣೀರು ಹಾಕಿ ಅವಾಗ ಯಾವ ರೀತಿ ನಾವು ಮೋಸ ಮಾಡಿದ್ವಿ ಅನ್ನುವಂಥದ್ದು ಅವರಿಗೆ. ಅದಕ್ಕೆ ಯೂನಿವರ್ಸ್ ಏನು ಹೇಳತ್ತಂದ್ರೆ, ಇಲ್ಲಿ ಮೋಸ ಅವ್ರು ಮಾಡಿದವ್ರಿಗೆ ಅದರ ಪ್ರತಿಫಲ ಇದ್ದೇ ಇರ್ತೈತಿ. ಆದರೆ ಪ್ರತಿ ಸಲ ಈ ರೀತಿ ಮೋಸ ಹೋಗೋದು ಕೂಡ ಅಪರಾಧವೇ ಆಕತ್ತದು. ಅದಕ್ಕೆ ಅದನ್ನು ಸ್ವಲ್ಪ ನೀವು ಗಮನ ಹರಿಸ್ಬೇಕು. ನಿಮ್ಮ ಹತ್ರ ಬಂದವರು ಅದು ಎಷ್ಟರ ಮಟ್ಟಿಗೆ ಅಸತ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ನೀವು ಮುಂದುವರಿಬೇಕು. ಯಾಕಂತಂದ್ರೆ ಇವತ್ತಿನ ಸ್ಥಿತಿ ಒಳಗೆ ನೀವು ತುಂಬ ಉತ್ತಮ ಸ್ಥಿತಿಯೊಳಗಿದ್ದೀರಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಮುಂದಿನ ದಿನಗಳಾಗೂ ನಿಮಗೆ ಸಾಕಷ್ಟು ಅವಕಾಶಗಳು ಬರ್ತಾವೆ. ಅದರ ಜೊತೆಗೆ ನಿಮಗೆ ಅಧ್ಯಾತ್ಮದ ಕಡೆ ಒಲವು ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಇಷ್ಟೆಲ್ಲ ಇದ್ದಾಗೂ
ಆ ರೀತಿ ಸ್ವಭಾವ ಇರುವವ್ರಿಗೆ ಸ್ವಲ್ಪ ಅವ್ರು ಮೃದು ಸ್ವಭಾವದವ್ರು ಇರ್ತಾರೆ ಸ್ವಲ್ಪ. ಯಾಕಂತಂದ್ರೆ ದಯಾಳು ಗುಣ ಅಂತಾರಲ್ಲ ಆ ರೀತಿ ಇರ್ತಾರೆ. ಅದನ್ನು ಬೇರೆಯವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಒಂದು ಕೆಲಸ ನಡೀತಾ ಇದೆ. ಸಾಕಷ್ಟು ಸಲ ನೀವು ಅವರಿಗೆ ನೀವು ನೋಡ್ಬೋದು, ನೀವು ಗಮನಿಸ್ಬೋದು. ನಿಮಗೆ ಅದರ ಅನುಭವ ಕೂಡ ಆಗಿದೆ. ಏನೋ ಅವ್ರು ಮಾಡಿದ್ದವ್ರ ಕರ್ಮ ಅವ್ರು ಅಂತಾರೆ ಬಿಡು ಅಂತ ನೀವು ಸುಮ್ಮನಾಗ್ಬೋದು. ಆದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೂ ತೊಂದರೆ ಆಗುವಂಥದ್ದೈತಿ. ಅದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ ಅಂತಂದರೆ ಸ್ವಲ್ಪ ಗಮನ ಇಡಬೇಕು. ಇಲ್ಲೇ ಮೋಸ ಮಾಡೋರೆಷ್ಟು ಅಪರಾಧಿಗಳಾಗ್ತಾರಲ್ಲ, ಗೊತ್ತಿದ್ದು ಮೋಸಗಾರರು ಅಷ್ಟು ಅದೇ ರೀತಿನ ಅಪರಾಧಿಗಳಾಗ್ತಾರೆ ಯೂನಿವರ್ಸ್ ದೃಷ್ಟಿ ಒಳಗೆ. ಈಗ ಒಂದು ಸಲ 2 ಸಲ ಆಗಲಿ ಆದ್ರೆ ನಡೀತೆ ಮೋಸ ಹೋಗೋದು. ಪದೇ ಪದೇ ಮೋಸ ಹೋಗೋದು ಅದು ಏನಾಗತ್ತಂದ್ರೆ ಅತಿ ಮುಗ್ಧತೆ ಅದು ಮೂರ್ಖತನ ಆದಂಗೆ ಆಗುತ್ತದೆ. ಸರಿನಾ? ನೀವು ಅವರು ಕಣ್ಣೀರು ಹಾಕಿದ್ರೆ ನೀವು ಏನೋ ಒಂದು ಹಣದ ಸಹಾಯ ಆಗಿರ್ಬೋದು, ಮತ್ತು ಯಾವುದೋ ಒಂದು ಸಹಾಯ ಮಾಡ್ಬೋದು. ಆದರೆ ಅದು ಸರಿಯಾದ ವ್ಯಕ್ತಿಗಳಿಗೆ ಮುಟ್ಟಬೇಕಲ್ಲ. ಯಾರೋ ಒಬ್ಬರು ಬಂದು ನಿಮಗೆ ಒಂದು ಕಣ್ಣೀರು ಹಾಕಿದ್ರಪ್ಪ ಅಂತಂದ್ರೆ ಆ ಕಣ್ಣೀರು ಎಷ್ಟರ ಮಟ್ಟಿಗೆ ಸರಿ ಇರ್ತೈತಿ, ಅದನ್ನು ಕುಲಂಕುಷವಾಗಿ ನೋಡಿಕೊಂಡು ನೀವು ಅದನ್ನು ಸಹಾಯವನ್ನು ಮಾಡುವಂಥ ಕೆಲಸ ಮಾಡಿರಿ ಅಂತ ಯೂನಿವರ್ಸ್ ನಿಮ್ಗೆ ಈ ಒಂದು ಇವತ್ತಿನ ರೀಡಿಂಗ್ ಒಳಗೆ ಹೇಳ್ತಾ ಇದೆ. ಅದಕ್ಕೆ ನೋಡಿರಿ, ನಿಮ್ಗೆ ಗೊತ್ತು ಏನು ನಡೀತಾ ಇದೆ ಹೇಗೆ ಅಂತೇಳಿ ಕೆಲಸ. ಅದನ್ನು ಸರಿ ಮಾಡ್ಕೊಂಬಿಡ್ರಿ. ಉಳ್ಕಿದ್ದು ಯಾವುದೇ ರೀತಿ ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಮುಂದಿನ ಈಗ ಏನು ಸ್ವಲ್ಪ ದಿನದೊಳಗೆ ಯಾವುದೋ ಒಂದು ಕಾರ್ಯಕ್ರಮದ ನೀವು ಸಂಭ್ರಮಾಚರಣೆ ಮಾಡುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅದೇ ರೀತಿ ಏನೋ ದಾನ ಧರ್ಮ ಮಾಡುವಂಥ ಒಂದು ಅದು ಒಂದು ರೀತಿಯೊಳಗೆ ನೀವು ಇದ್ದೀರಿ. ಅದಕ್ಕೆ ಅದನ್ನು ನೋಡಿಕೊಂಡು ಸರಿ ಮಾಡಿಕೊಳ್ರಿ. ಸರಿ, ಮತ್ತೆ ನಾಳೆ ಮತ್ತೊಂದು ರೀಡಿಂಗ್ನ ಹತ್ರ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.